ಹಲೋ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ಒಂದು ಮಹಾರಾಷ್ಟ್ರೀಯನ್ ಡಿಶ್ ಮಿಸಲ್ ಪಾವ್ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಾನು ತೋರಿಸಿರೋ ಹಾಗೆ ನೀವು ಮಿಸಲ್ ಪಾವನ್ನು ಬ್ರೆಡ್ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಬನ್ ಜೊತೆಗಾದರೂ ಸರ್ವ್ ಮಾಡ್ಬೋದು. ಸೊ ಇದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಇದನ್ನು ಮಾಡ್ಕೋಬೋದು. ಈ ಮಿಸಲ್ ಪಾವ್ ಮಾಡೋಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರೋದೇ ಮೊಳಕೆ ಹೊಡೆದ ಕಾಳುಗಳು. ಮೊಳಕೆ ಹಾಕಿದ ಕಾಳು ನೀವು ಹೆಸರು ಕಾಳಾದರೂ ತೊಗೋಬೋದು ಅಥವಾ ಮಡಿಕೆ ಕಾಳಾದರೂ ತೊಗೋಬೋದು. ಸೊ ಯಾವುದಾದ್ರೂ ಓಕೆ. ಅದ್ರ ಜೊತೆಗೆ ಬೇಸಿಕ್ ವೆಜಿಟೇಬಲ್ಸು, ಆನಿಯನ್ನು, ಆಮೇಲೆ ಟೊಮ್ಯಾಟೊ, ಬೆಳ್ಳುಳ್ಳಿ, ಹಾಗೆ ಇಲ್ಲಿ ಒಣ ಕೊಬ್ಬರಿ ಕೂಡ ಬೇಕಾಗುತ್ತೆ. ಸೊ ನಾನು ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲೇದಾಗಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಒಂದು ಸೈಡು ನೀರು ಬಾಯ್ಲಿಗೆ ಇಟ್ಟು ಅದರಲ್ಲಿ ಮೊಳಕೆ ಹಾಕಿದ ಕಾಳನ್ನ ಬೇಯಿಸಕ್ಕಿಟ್ಟಿದ್ದೀನಿ. ಅದರ ಒಟ್ಟಿಗೆ ಈರುಳ್ಳಿ ಮತ್ತೆ ಒಣ ಕೊಬ್ಬರಿನ ಹಾಗೆ ಸುಟ್ಕೋತಾ ಇದ್ದೀನಿ, ಸೊ ದಟ್ ಆ ಫ್ಲೇಮ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದು ಒಂಥರ ಫ್ಲೇವರ್ ಆ್ಯಡ್ ಮಾಡುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಈರುಳ್ಳಿ ಮತ್ತು ಒಣ ಕೊಬ್ಬರಿ ಏನಿರುತ್ತಲ್ಲ ಅದನ್ನು ನೀವು ಗ್ರೈಂಡ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಬೇಕಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ತೋರಿಸ್ತಿರೋ ಹಾಗೆ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಗೆ ಎರಡು ನಾನು ಏಲಕ್ಕಿ ಹಾಕಿದ್ದೀನಿ. ಅದರೊಟ್ಟಿಗೆ ನಾನು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕರಿಬೇವು, ನಂತರ ನಾನು ಈ ಪ್ಯಾನಿಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅಂದರೆ ಮಾಮೂಲಿ ನಾವು ಟ್ರಾನ್ಸ್ಪರೆಂಟ್ ಆಗೋ ಥರ ಯಾವ ಥರ ಹುರಿತೀವೋ ಆ ಥರ ಬಾಡಿಸಿದ್ರೆ ಸಾಕು. ಅದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚ ಅಷ್ಟು ಹಾಕಿದರೆ ಸಾಕು. ನಂತರ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಹಾಕಿ, ಟೊಮೆಟೊ ಒಂದು ಸ್ವಲ್ಪ ಮ್ಯಾಶ್ ಆಗೋ ತನಕ ನೀವು ಅದು ಬೇಯೋ ತನಕ ನೀವು ಸ್ವಲ್ಪ ಬಾಡಿಸ್ಬೇಕಾಗುತ್ತೆ. ಬೇಕಂದರೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ಬೇಗ ಹಣ್ಣಾಗುತ್ತೆ. ಅದಾದಮೇಲೆ ಇದಕ್ಕೆ ನಾನು ಹಾಕಿದ್ದೀನಿ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ. ಇದಾದಮೇಲೆ ಫೈನಲಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಪೌಡರ್ ಹಾಕ್ತಾ ಇದ್ದೀನಿ. ನಾನು ಇದನ್ನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೀವು ಹಾಕಬೇಕು ಮಿಕ್ಸಿ ಮಾಡ್ಕೊಂಡಂಥ ಪೇಸ್ಟನ್ನ ಹಾಕಬೇಕು. ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒಂದು ಕುದಿ ಬರೋ ತನಕ ಬಿಡಬೇಕು. ಸೊ ನಾನಿಲ್ಲಿ ಆ ಕಾಳು ಬೇಯಿಸಿ ತೆಗೆದಿಟ್ಕೊಂಡಂಥ ನೀರೇನಿತ್ತಲ್ವ, ಕಾಳು ಬೇಯಿಸಿದ ನೀರೇನಿತ್ತಲ್ವ ಅದೇ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಚೆಲ್ಲಿಲ್ಲ. ಸೊ ಅದೇ ನೀರನ್ನು ಬಳಸೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಕಾಳನ್ನ ವಾಶ್ ಮಾಡಿರ್ತೀವಿ, ಹಾಗೆ ನೆನೆಸಿರ್ತೀವಿ, ತೊಳೆದು ಅದನ್ನು ಬೇಯಿಸಿರೋದ್ರಿಂದ ಆ ನೀರನ್ನ ನೀವು ಬಳಸ್ಕೋಬೋದು. ಸೊ ಆ ನೀರು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಆ ಮಸಾಲ ಅದೇನೇನಿದೆ ಅದೆಲ್ಲ ಹೊಂದ್ಕೊಳ್ಳೋಕ್ಕೆ ಬಿಡ್ತೀನಿ. ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಪಲಾವ್ ಎಲೆ ಮತ್ತು ಚಕ್ಕೆನ ಬಾಣಲೆಯಿಂದ ತೆಗಿತಾ ಇದ್ದೀನಿ. ಯಾಕಂದರೆ ಅದನ್ನೇನು ಯಾರೂ ತಿನ್ನಲ್ಲ, ಹಾಗೆ ಅದು ಮಿಕ್ಸ್ ಮಾಡೋವಾಗ ಅಡ್ಡ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಅದೆರಡನ್ನೂ ತೆಗೆದು ಸೈಡಿಗೆ ಇಡ್ತಾ ಇದ್ದೀನಿ. ನಂತರ ಮತ್ತೆ ಒಂದು ಸ್ವಲ್ಪ ನೀರು ಬೇಕು, ಯಾಕಂದರೆ ಮಿಸಲ್ ಪಾವ್ ಏನಿರುತ್ತಲ್ಲ ಅದು ತುಂಬ ಗಟ್ಟಿ ಇರಲ್ಲ, ಸ್ವಲ್ಪ ನೀರಿರುತ್ತೆ. ಸೊ ಲಿಕ್ವಿಡಿ ಥರ ಇರಬೇಕು. ಹಾಗಂದ್ರೆ ಮಾತ್ರ ನೀವು ಬ್ರೆಡ್ ಅಥವಾ ಬನ್ ಜೊತೆಗೆ ಹಚ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಮಿಸಲ್ ಪಾವ್ನ ಅದೇನು ತಿಳಿ ಗ್ರೇವಿ ಬಂದಿರುತ್ತಲ್ವ ಅದನ್ನು ಸಪ್ರೇಟಾಗಿ ಸರ್ವ್ ಮಾಡ್ತಾರೆ. ಹಾಗೆ ಇದೇನು ಗಟ್ಟಿಯಾಗಿ ಏನು ಕಾಳಿಂದೇನು ಸಾಲಿಡ್ ಪಲ್ಯ ಥರ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಸರ್ವ್ ಮಾಡ್ತಾರೆ. ಬಟ್ ನೀವು ಈ ಥರನೂ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಫೈನಲಿ ಬಾಯ್ಲ್ ಮಾಡಿ ಇಟ್ಕೊಂಡಂಥ ಕಾಳನ್ನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಸೊ ಅದು ಕುದ್ಮೇಲೆ ನೀವು ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿನ ಎಣ್ಣೆಯಲ್ಲಿ ಹಾಕಿ, ಅಂದರೆ ಒಗ್ಗರಣೆ ಪಾತ್ರೆಯಲ್ಲಿ ಹಾಕೋದ್ರಿಂದ ಅದಕ್ಕೆ ಒಂಥರ ಕಲರ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇಲ್ಲಿ ಅಷ್ಟೊಂದು ನನ್ನ ಕಲರ್ ಬಂದಿಲ್ಲ, ಬಿಕಾಸ್ ಖಾರ ಪುಡಿ ತುಂಬ ಖಾರ ಇದೆ ನಮ್ಮದು. ಆಲ್ರೆಡಿ ಗ್ರೇವಿ ಮಾಡೋವಾಗ ನಾನು ಖಾರ ಪುಡಿ ಹಾಕಿದ್ದೀನಿ, ಅದ್ರ ಮೇಲೆ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕಿಂತ ಜಾಸ್ತಿ ಹಾಕಿದರೆ ಗ್ರೇವಿ ತುಂಬ ಖಾರ ಸ್ಪೈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಈಗ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದು
5 ಮಿನಿಟ್ಸ್ ಅದನ್ನು ಅದೇ ಪೊಸಿಷನಲ್ಲೇ ಬಿಟ್ಬಿಡಿ. ಸೊ ದಟ್ ಆ ಮಸಾಲ ಆಗಿರ್ಬೋದು, ಆ ಆಯಿಲ್ದು ನೀವೇನು ಇವಾಗ ಖಾರ ಪುಡಿ ಒಗ್ಗರಣೆ ಹಾಕಿದ್ದೀರಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪಿಂದು ಎಲ್ಲ ಘಮ ಅಲ್ಲೇ ಅಬ್ಸರ್ವ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಕೂಲ್ ಡೌನ್ ಆಗುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಫೈನಲಿ ಇದನ್ನು ಸರ್ವಿಂಗ್ ಯಾವ ಥರ ಮಾಡ್ಬೋದು ಅಂತ ಅಂದರೆ, ಒಂದು ಬೌಲಲ್ಲಿ ನೀವು ಈ ಗ್ರೇವಿನ ಹಾಕಿಬಿಟ್ಟು ಅದಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಅದಾದಮೇಲೆ ಇದಕ್ಕೆ ಮೇಜರಾಗಿ ಬೇಕಾಗಿರೋದು ಸೇವ್ ಖಾರ ಅಥವಾ ಮಿಕ್ಸ್ಚರ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಮೇಲೆ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದು ಸಾರಿನೂ ಟ್ರೈ ಮಾಡಿಲ್ಲ ಅಂದರೆ ತುಂಬ ಈಸಿ, ಬೇಗನೂ ಆಗುತ್ತೆ. ಆದರೆ ಏನಪ್ಪ ಅಂದರೆ ಮೊಳಕೆ ಕಾಳು ಇರಬೇಕಷ್ಟೇ ನಿಮ್ಮ ಹತ್ರ. ಸೊ ನೀವು ಇದುವರೆಗೂ ಒಂದು ಸಾರಿನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ವಿದಿನ್ ಹಾಫ್ ಆನ್ ಅವರ್ ಈ ರೆಸಿಪಿ ರೆಡಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ ಥರನಾದರೂ ತಿನ್ಬೋದು, ಅಥವಾ ವೆನೆವರ್ ಯು ವಿಶ್ ಯು ಕ್ಯಾನ್ ಮೇಕ್ ಇಟ್ ಆ್ಯಂಡ್ ಈಟ್ ಇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಹಾಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.